ಪ್ರಾಣಿಗಳು ಎಷ್ಟೇ ಕ್ರೂರಿ ಆಗಿರ್ಬೋದು, ಆದ್ರೆ ಪ್ರೀತಿಯ ಮುಂದೆ ಯಾವ್ದು ಕೂಡ ಹೆಚ್ಚಲ್ಲ ಅಂತ ತೋರ್ಸ್ಕೊಡುವಂತ ಮೂವಿನೇ ನಾವ್ ಇವತ್ತು ನೋಡ್ತಿರೋದು. ಪಕ್ಕ ಈ ಮೂವಿನ ನೋಡ್ತಾ ತುಂಬಾನೇ ಎಮೋಷನಲ್ ಆಗೋಗ್ತೀರಾ. ಹೇಗೆ ಒಬ್ಳು ಮಾಮೂಲಿ ಹುಡುಗಿ ತನ್ನ ಜೀವನನ ಎರಡು ಕ್ರೂರ ಪ್ರಾಣಿಗಳ ಜೊತೆ ಕಳೀತಾಳೆ ಅಂತ ನನ್ನ ಜೊತೆ ಕೊನೆವರೆಗೂ ನೋಡ್ತಾ ಹೋಗಿ. ಈ ಮೂವಿ ಹೆಸರು ದ ವುಲ್ಫ್ ಅಂಡ್ ದ ಲಯನ್ ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೋಗೋಣ. ಮೂವಿಯ ಮೊದಲ ಸೀನ್ ಅಲ್ಲಿ ನಮ್ಗೆ ಆಫ್ರಿಕಾದ ಕಾಡನ್ನ ತೋರಿಸ್ತಾರೆ. ಈ ಕಾಡಿನಲ್ಲಿ ಒಂದು ಹೆಣ್ಣು ಸಿಂಹ ಅದರ ಮರಿಗಳ ಜೊತೆ ಇರ್ಬೇಕಾದ್ರೆ ಅಲ್ಲಿಗೆ ಒಬ್ಬ ಹಂಟರ್ ಬಂದು ಆ ಹೆಣ್ಣು ಸಿಂಹಕ್ಕೆ ಶೂಟ್ ಮಾಡಿ ಆ ಸಿಂಹದ ಒಂದು ಮರಿಯನ್ನ ಎತ್ಕೊಂಡು ನ್ಯೂಯಾರ್ಕ್ ಕಡೆಗೆ ಹೋಗ್ತಿರ್ತಾನೆ. ಯಾಕೆ ಅಂತಂದ್ರೆ ಈ ಮರಿನ ಸರ್ಕಸ್ಗೆ ಕೊಡೋದಕ್ಕೆ ಅಂತ. ನಂತರ ನಮ್ಗೆ ನ್ಯೂಯಾರ್ಕ್ ನಲ್ಲಿರೋ ಒಂದು ಬೋರ್ಡಿಂಗ್ ಸ್ಕೂಲ್ ಅನ್ನ ತೋರಿಸ್ತಾರೆ. ಆಲ್ಮಾ ಅನ್ನೋ ಒಂದು ಹುಡುಗಿ ಪಿಯಾನೋನ ನುಡಿಸ್ತಾ ಒಂದು ಕಾಂಪಿಟೇಷನ್ ಗೋಸ್ಕರ ಪ್ರಾಕ್ಟೀಸ್ ಅನ್ನ ಮಾಡ್ತಿರ್ತಾಳೆ. ಆಗ ಅವಳಿಗೆ ಗೊತ್ತಾಗುತ್ತೆ ಅವಳ ತಾತ ತೀರೋಗಿದ್ದಾರೆ ಅಂತ. ಆದ್ರಿಂದ ಆಲ್ಮಾ ಕೆನಡಾದಲ್ಲಿರೋ ಅವರ ಪ್ರೈವೇಟ್ ಐಲ್ಯಾಂಡ್ ಗೆ ಹೋಗ್ತಿರ್ತಾಳೆ. ಇದೇ ಐಲ್ಯಾಂಡ್ ನಲ್ಲೇ ಆಲ್ಮಾಳ ತಾತ ಇವಳನ್ನ ಚಿಕ್ಕ ವಯಸ್ಸಿಂದ ಸಾಕಿರೋದು. ಯಾಕೆ ಅಂತಂದ್ರೆ ಇವಳು ಚಿಕ್ಕವಳು ಇರ್ಬೇಕಾದ್ರೆ ಇವಳ ತಂದೆ ತಾಯಿ ತೀರ್ಕೊಬಿಟ್ಟಿರ್ತಾರೆ. ನಂತರ ಎಲ್ರು ಆಲ್ಮಾಳ ತಾತನ ಸಮಾಧಿಯ ಮೇಲೆ ಹೂಗಳನ್ನ ಇಡ್ತಾರೆ. ಇಲ್ಲೇ ನಮ್ಗೆ ಜಾಯ್ ಅನ್ನೋ ಒಬ್ಬ ವಯಸ್ಸಾದ ವ್ಯಕ್ತಿ ಪರಿಚಯ ಆಗ್ತಾರೆ. ಆಲ್ಮಾಳ ತಾತನ ಕ್ಲೋಸ್ ಫ್ರೆಂಡ್ ಇವರು. ನಂತರ ಜಾಯ್ ಇವಳನ್ನ ಇವಳ ತಾತ ವಾಸ ಮಾಡ್ತಿದ್ದಂತ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ಮನೆ ಐಲ್ಯಾಂಡ್ ನ ಮಧ್ಯದಲ್ಲಿರೋದು. ಇದನ್ನ ಬಿಟ್ರೆ ಇನ್ಯಾವ ಮನೆನೂ ಈ ಐಲ್ಯಾಂಡ್ ನಲ್ಲಿ ಇಲ್ಲ. ನಂತರ ಆಲ್ಮಾ ಅವಳ ತಾತ ಅವಳಿಗೋಸ್ಕರ ರೆಕಾರ್ಡ್ ಮಾಡಿ ಇಟ್ಟಿರುವಂತ ಒಂದು ವಿಡಿಯೋನ ನೋಡ್ತಾಳೆ. ಅದ್ರಲ್ಲಿ ಅವರು ಹೇಳಿರ್ತಾರೆ, ಆಲ್ಮಾ ನೀನ್ ಇಲ್ದೇ ಇರೋದ್ರಿಂದ ನನ್ಗೆ ತುಂಬಾನೇ ಒಂಟಿತನ ಕಾಡ್ತಿತ್ತು, ಆದ್ರೆ ಈಗ ನನಗೊಬ್ರು ಬೆಸ್ಟ್ ಫ್ರೆಂಡ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿ ಒಂದು ವೈಟ್ ಫಾಕ್ಸ್ ಅನ್ನ ತೋರಿಸ್ತಾರೆ. ಇದನ್ನೆಲ್ಲ ನೋಡಿ ಆಲ್ಮಗೆ ತುಂಬಾನೇ ಬೇಜಾರಾಗುತ್ತೆ. ಈ ಕಡೆ ನಮ್ಗೆ ಸಿಂಹದ ಮರಿಯನ್ನ ತಗೊಂಡು ಹೋಗ್ತಿರೋಂತ ಆ ಹಂಟರ್ ಅನ್ನ ತೋರಿಸ್ತಾರೆ. ವೆದರ್ ಸರಿ ಇಲ್ದೇ ಇರೋದ್ರಿಂದ ಇವನು ಹೋಗ್ತಿರೋಂತ ಪ್ಲೇನ್ ಆಲ್ಮಳ ಪ್ರೈವೇಟ್ ಐಲ್ಯಾಂಡ್ ನಲ್ಲಿ ಕ್ರಾಶ್ ಆಗೋಗುತ್ತೆ. ಇದನ್ನ ಆಲ್ಮಾ ಕೂಡ ನೋಡ್ತಾಳೆ. ಮಾರನೇ ದಿನ ನಮ್ಗೆ ತೋರಿಸ್ತಾರೆ ಈ ಸಿಂಹದ ಮರಿಗಂತೂ ಏನು ಹೆಚ್ಚು ಕಡಿಮೆ ಆಗಿರೋದಿಲ್ಲ, ಸೇಫ್ ಆಗಿರುತ್ತೆ. ಮಿಸ್ ಆಗಿ ಒಂದು 10 ದಿನ ಗೂಡ್ ನಲ್ಲಿ ಬಿದ್ದೋಗುತ್ತೆ. ನಂತರ ಇದೇ ಐಲ್ಯಾಂಡ್ ನಲ್ಲಿ ನಮ್ಗೊಂದು ವೈಟ್ ಫಾಕ್ಸ್ ಅನ್ನ ತೋರಿಸ್ತಾರೆ. ಈ ಫಾಕ್ಸ್ ಬೇರೆ ಯಾವ್ದು ಅಲ್ಲ, ಆಲ್ಮಳ ತಾತನ ಒಂದು ವೈಟ್ ಫಾಕ್ಸ್ ಫ್ರೆಂಡ್ ಇರುತ್ತಲ್ಲ ಅದೇ ಇದು. ಇದೊಂದು ಟ್ರ್ಯಾಪ್ ಒಳಗಡೆ ಸಿಗಾಕೊಂಡ್ಬಿಡುತ್ತೆ. ಇದು ಟ್ರ್ಯಾಪ್ ಒಳಗಡೆ ಸಿಗಾಕೊಂಡಿದ್ದು ಇಬ್ರು ವ್ಯಕ್ತಿಗಳಿಗೆ ಗೊತ್ತಾಗುತ್ತೆ. ಇವನ ಹೆಸರು ಎಲಿ ಅಂತ. ಎಲಿ ಒಬ್ಬ ಸೈಂಟಿಸ್ಟ್. ಇವನ ಫ್ರೆಂಡ್ ನ ಜೊತೆ ಸೇರಿಕೊಂಡು ವೈಟ್ ಫಾಕ್ಸ್ ಅನ್ನ ಹುಡುಕ್ತಿರ್ತಾನೆ. ಯಾಕೆ ಅಂತಂದ್ರೆ ಈ ವೈಟ್ ಫಾಕ್ಸ್ ನ ಪ್ರಜಾತಿ ಅಂತ್ಯದ ಅಂಚಿನಲ್ಲಿರುತ್ತೆ. ಆದ್ರಿಂದ ಹೇಗಾದ್ರೂ ಮಾಡಿ ಈ ಪ್ರಜಾತಿಯನ್ನ ಉಳಿಸ್ಬೇಕು ಅಂತ ಅನ್ಕೊಂಡಿರ್ತಾನೆ. ನಂತರ ಇವರಿಬ್ರು ಟ್ರ್ಯಾಪ್ ಹತ್ರ ಬಂದು ನೋಡಿದ್ರೆ ಅಲ್ಲಿಂದ ವೈಟ್ ಫಾಕ್ಸ್ ತಪ್ಪಿಸ್ಕೊಂಡು ಹೊರಟೋಗಿರುತ್ತೆ. ಇದರಿಂದ ಇವರಿಬ್ರು ತುಂಬಾನೇ ಡಿಸಪಾಯಿಂಟ್ ಆಗೋಗ್ತಾರೆ. ಈ ಕಡೆ ಆಲ್ಮಾ ನಿನ್ನ ರಾತ್ರಿ ಆ ಪ್ಲೇನ್ ಕ್ರಾಶ್ ಆಗಿದ್ನ ನೋಡುದ್ಲಲ್ಲ, ಅಲ್ಲಿ ಏನಾಗಿರ್ಬೋದು ಅಂತ ನೋಡೋದಕ್ಕೆ ಆ ಜಾಗಕ್ಕೆ ಹೋಗ್ತಿರ್ತಾಳೆ. ಹೀಗೆ ಹೋಗ್ತಿರ್ಬೇಕಾದ್ರೆ ವೈಟ್ ಫಾಕ್ಸ್ ಒಂದು ದಾರದಿಂದ ಮರಕ್ಕೆ ಸಿಗಾಕೊಂಡಿರೋದು ಇವಳಿಗೆ ಕಾಣಿಸುತ್ತೆ. ಆದ್ರಿಂದ ಅವಳು ಹಾಕೊಂಡಿರುವಂತ ಅವಳ ತಾತನ ಜಾಕೆಟ್ ಅನ್ನ ಅದ್ರ ಮುಂದೆ ಹಾಕ್ತಾಳೆ. ಅದು ಡಿಸ್ಟ್ರಾಕ್ಟ್ ಆಗ್ತಿದ್ದಂಗೆನೆ ಅದಕ್ಕೆ ಸಿಗಾಕೊಂಡಿದ್ದಂತ ಆ ಹಗ್ಗನ್ನ ಕಟ್ ಮಾಡಿ ಅದನ್ನ ಫ್ರೀ ಮಾಡ್ತಾಳೆ. ಇದರಿಂದ ವೈಟ್ ಫಾಕ್ಸ್ ಗಂತೂ ತುಂಬಾನೇ ಸಂತೋಷ ಆಗಿ ಅಲ್ಲಿಂದ ಹೊರಟೋಗುತ್ತೆ. ಹೀಗೆ ಆಲ್ಮಾ ಮುಂದೆ ಹೋಗ್ತಿರ್ಬೇಕಾದ್ರೆ ಎಲಿ ಹಾಗೂ ಅವನ ಫ್ರೆಂಡ್ ಕಾಣ್ತಾರೆ. ಇವರಿಬ್ರು ಹಂಟರ್ಸ್ ಗಳು ವೈಟ್ ಫಾಕ್ಸ್ ಅನ್ನ ಬೇಟೆ ಆಡೋದಕ್ಕೆ ಬಂದಿದ್ದಾರೆ ಅಂತ. ಇದು ನನ್ನ ಪ್ರೈವೇಟ್ ಐಲ್ಯಾಂಡ್, ಇಲ್ಲಿಗೆ ಬರೋದಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಅನ್ನ ಕೊಟ್ಟಿದ್ದು, ಇಲ್ಲಿಂದ ಬೇಗ ಹೋದ್ರೇನೆ ನಿಮ್ಗೆ ಒಳ್ಳೇದು ಅಂತ ಹೇಳಿ ಬೈದು ಅವರನ್ನ ಕಳಿಸ್ಬಿಡ್ತಾಳೆ. ನಂತರ ಆಲ್ಮಾ ಆ ಪ್ಲೇನ್ ಕ್ರಾಶ್ ಆಗಿದ್ದಂತ ಜಾಗಕ್ಕೆ ಬರ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಈಗಲ್ ಬಂದು ಅದರ ಗೂಡಿನಲ್ಲಿ ಕುಂತಿದ್ದಂತ ಸಿಂಹದ ಮರಿಯನ್ನ ಕೆಳಗಡೆ ತಳ್ಬಿಡುತ್ತೆ. ಅದು ಬಂದು ಕರೆಕ್ಟ್ ಆಗಿ ಆಲ್ಮಳ ಕೈಗೆ ಬೀಳುತ್ತೆ. ಈ ಮರಿ ಒಂದೇ ಇರೋದನ್ನ ನೋಡಿ ತುಂಬಾ ಪಾಪ ಅನ್ಸಿ ಆಲ್ಮಾ ಈ ಸಿಂಹದ ಮರಿನ ಮನೆ ಕರ್ಕೊಂಡ್ ಬರ್ತಾಳೆ. ಅದೇ ಸಮಯಕ್ಕೆ ವೈಟ್ ಫಾಕ್ಸ್ ಕೂಡ ಅದರ ಮರಿಯನ್ನ ಕರ್ಕೊಂಡು ಮನೆಯ ಒಳಗಡೆನೆ ಬಂದ್ಬಿಡುತ್ತೆ. ಯಾಕೆ ಅಂತಂದ್ರೆ ಇದ್ರ ಮರಿ ಹೊರಗಡೆ ಸೇಫ್ ಆಗಿರೋದಿಲ್ಲ ಅಂತ. ನಂತರ ಅಲ್ಲಿಗೆ ಜಾಯ್ ಬರ್ತಾನೆ. ಆಲ್ಮಾ ಜಾಯ್ಗೆ ಆ ಪ್ರಾಣಿಗಳನ್ನೆಲ್ಲ ತೋರಿಸ್ತಾಳೆ. ಜಾಯ್ಗಂತೂ ಈ ಪ್ರಾಣಿಗಳನ್ನೆಲ್ಲ ನೋಡಿ ತುಂಬಾ ಭಯ ಆಗಿ ಆಳ್ತಾನೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಇನ್ನೇನು ಬಂದು ಇವುಗಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ, ನೀನೇನು ಯೋಚನೆ ಮಾಡಬೇಡ ಅಂತ. ನಂತರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಬಂದು ಆಲ್ಮಾಗೆ ಹೇಳ್ತಾರೆ, ನಿನ್ನೆ ರಾತ್ರಿ ಸರ್ಕಸ್ ನ ಒಬ್ಬ ವ್ಯಕ್ತಿ ಪ್ಲೇನ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಅವನ ಪ್ಲೇನ್ ಈ ಐಲ್ಯಾಂಡ್ ನಲ್ಲಿ ಕ್ರಾಶ್ ಆಗಿದೆ. ಆ ವ್ಯಕ್ತಿನ ನಾವು ಹಾಸ್ಪಿಟಲ್ ಗೆ ಸೇರಿಸಿದ್ವಿ, ಅವನು ಸೇಫ್ ಆಗಿದ್ದಾನೆ. ಆದ್ರೆ ಅವನು ತಗೊಂಡ್ ಹೋಗ್ತಿದ್ದಂತ ಒಂದು ಸಿಂಹದ ಮರಿ ಇಲ್ಲೇ ಎಲ್ಲೋ ತಪ್ಪಿಸ್ಕೊಂಡ್ ಬಿಟ್ಟಿದೆ. ಅದೇನಾದ್ರೂ ನಿಮ್ಗೆ ಕಾಣ್ತಾ ಅಂತ ಕೇಳಿದಾಗ ಆಲ್ಮಾ ಅದ್ರ ಬಗ್ಗೆ ಏನು ಕೂಡ ಹೇಳೋದಿಲ್ಲ. ಯಾಕೆ ಅಂತಂದ್ರೆ ಆಲ್ಮಳ ತಾತ ಸರ್ಕಸ್ ನಲ್ಲಿ ಪ್ರಾಣಿಗಳ ಮೇಲೆ ನಡೀತಿರುವಂತ ದಬ್ಬಾಳಿಕೆಯ ವಿರುದ್ಧ, ಅಂದ್ರೆ ಸರ್ಕಸ್ ನಲ್ಲಿ ಪ್ರಾಣಿಗಳಿಗೆ ಕೊಡುವಂತ ಟಾರ್ಚರ್ ನ ವಿರುದ್ಧ ಹೋರಾಡ್ತಿದ್ರು. ಈ ಸಿಂಹದ ಮರಿ ಏನಾದ್ರು ಮತ್ತೆ ಸರ್ಕಸ್ ಅವ್ರಿಗೆ ಸಿಕ್ಬಿಟ್ರೆ ಇದಕ್ಕೆ ಟಾರ್ಚರ್ ನ ಕೊಡ್ತಾರೆ ಅಂತ. ಇಲ್ಲ, ನಾನು ಇಲ್ಲಿ ಯಾವುದೇ ತರದ ಸಿಂಹದ ಮರಿನ ನೋಡಿಲ್ಲ ಅಂತ ಆಲ್ಮಾ ಅವರಿಗೆ ಹೇಳ್ಬಿಡ್ತಾಳೆ. ಆದ್ರಿಂದ ಇವರು ಕೂಡ ಪ್ಲೇನ್ ಕ್ರಾಶ್ ನಲ್ಲಿ ಆ ಸಿಂಹದ ಮರಿ ಸತ್ತೋಗಿರ್ಬೋದು ಅಂತ ಹೊರಟೋಗ್ತಾರೆ. ನಂತರ ಆಲ್ಮಾ ಮನೆಯ ಒಳಗಡೆ ಬಂದು ನೋಡಿದ್ರೆ ವೈಟ್ ಫಾಕ್ಸ್ ಅದರ ಮರಿಯ ಜೊತೆ ಸಿಂಹದ ಮರಿಗೂ ಕೂಡ ಹಾಲನ್ನ ಕುಡಿಸ್ತಿರುತ್ತೆ. ಆದ್ರಿಂದ ಆಲ್ಮನು ಕೂಡ ಡಿಸೈಡ್ ಮಾಡೇ ಬಿಡ್ತಾಳೆ, ಇನ್ಮೇಲೆ ನಾನೇ ಇವುಗಳನ್ನ ಸಾಕ್ಬೇಕು ಅಂತ. ಆಲ್ಮಾ ಜಾಯ್ ಇದ್ದ ಜಾಗಕ್ಕೆ
ಅದಕ್ಕೆ ಬಂದು ಹೇಳ್ತಾಳೆ, ನನ್ನ ಮ್ಯೂಸಿಕ್ ಕಾಂಪಿಟೇಷನ್ ಸ್ಟಾರ್ಟ್ ಆಗೋವರೆಗೂ ನಾನು ಇಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿದೀನಿ ಅಂತ. ಅದಕ್ಕೆ ಜಾಯ್ ಕೂಡ ತುಂಬಾ ಖುಷಿಯಿಂದಾನೆ ಒಪ್ಕೋತಾನೆ. ಅವೆರಡು ಪ್ರಾಣಿಗಳನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವ್ರಿಗೆ ಕೊಟ್ಟ ಅಂತ ಜಾಯ್ ಕೇಳಿದಾಗ ಅದಕ್ಕೆ ಆಲ್ಮಾ ಕೂಡ ಹೌದು ಕೊಟ್ಬಿಟ್ಟೆ ಅಂತ ಸುಳ್ಳಾಡ್ಬಿಡ್ತಾಳೆ. ಹೀಗೆ ದಿನಗಳು ಕಳೀತಾ ಹೋಗುತ್ತೆ. ಹಾಗೆ ಆಲ್ಮಾ, ಸಿಂಹದ ಮರಿ, ವೈಟ್ ಫಾಕ್ಸ್ ಹಾಗೆ ಅದರ ಮರಿಯ ಮಧ್ಯನೂ ಕೂಡ ಒಂದು ಸ್ಟ್ರಾಂಗ್ ಆಗಿರುವಂತ ಬಾಂಡ್ ಕ್ರಿಯೇಟ್ ಆಗ್ತಿರುತ್ತೆ. ನಂತರ ಆಲ್ಮಾ ಕಾಡಿನ ಮಧ್ಯದಲ್ಲಿರುವಂತ ಒಂದು ಜಾಗಕ್ಕೆ ಬರ್ತಾಳೆ. ಈ ಮನೆಯನ್ನ ಇವಳು ಚಿಕ್ಕವಳಿರ್ಬೇಕಾದ್ರೆ ಇವಳು ಹಾಗೆ ಇವಳ ತಾತ ಆಟ ಆಡೋದಕ್ಕೆ ಅಂತ ಕಟ್ಟಿರುವಂತ ಒಂದು ಮನೆ. ತುಂಬಾ ವರ್ಷಗಳಾದ್ಮೇಲೆ ಈ ಮನೆನ ಮತ್ತೆ ನೋಡಿ ಆಲ್ಮಾಗಂತೂ ತುಂಬಾನೇ ಸಂತೋಷ ಆಗುತ್ತೆ. ಈ ಮನೆನ ನೀವು ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡಿರಿ, ಯಾಕೆ ಅಂತಂದ್ರೆ ಮುಂದೆ ಮೂವಿಲಿ ಒಂದ್ ಒಳ್ಳೆ ರೋಲ್ ಅನ್ನ ಪ್ಲೇ ಮಾಡುತ್ತೆ. ನಂತರದ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ ಆಲ್ಮಾ ಇಷ್ಟು ದಿನದವರೆಗೂ ಮ್ಯೂಸಿಕ್ ಕಾಂಪಿಟೇಷನ್ ಗೋಸ್ಕರ ರೆಡಿ ಮಾಡ್ಕೋತಿದ್ಲಲ್ಲ, ಆ ಮ್ಯೂಸಿಕ್ ಕಾಂಪಿಟೇಷನ್ ನ ಸೆಲೆಕ್ಷನ್ ಡೇ ಬಂದೇ ಬಿಡುತ್ತೆ. ಆದ್ರಿಂದ ವೈಟ್ ಫಾಕ್ಸ್ ಗೋಸ್ಕರ ಬಾಗ್ಲನ್ನು ಓಪನ್ ಮಾಡಿಟ್ಟು ಅವಳ ಬೋರ್ಡಿಂಗ್ ಸ್ಕೂಲ್ ಗೆ ಬರ್ತಾಳೆ. ಯಾಕೆ ಅಂತಂದ್ರೆ ಮ್ಯೂಸಿಕ್ ಕಾಂಪಿಟೇಷನ್ ಗೋಸ್ಕರ ಆಡಿಷನ್ ಅನ್ನ ಕೊಡೋದಕ್ಕೆ. ನಂತರ ಆಡಿಷನ್ ಎಲ್ಲ ನಡೆಯುತ್ತೆ. ಆಲ್ಮಾ ಇದ್ರಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಳೆ. ಇದರಿಂದ ಇವಳು ಕಾಂಪಿಟೇಷನ್ ಗೂ ಕೂಡ ಸೆಲೆಕ್ಟ್ ಆಗೋಗ್ತಾಳೆ. ಈ ಕಡೆ ನಮ್ಗೆ ಐಲ್ಯಾಂಡ್ ನಲ್ಲಿ ತೋರಿಸ್ತಾರೆ. ವೈಟ್ ಫಾಕ್ಸ್ ಕಾಡ್ ನಲ್ಲಿ ಓಡಾಡ್ತಿರ್ಬೇಕಾದ್ರೆ ಎಲಿ ಹಾಗೂ ಅವನ ಫ್ರೆಂಡ್ ಅಲ್ಲಿಗೆ ಬಂದು ಟ್ರ್ಯಾಂಕ್ವಲೈಸರ್ ಗನ್ನಿಂದ ಶೂಟ್ ಮಾಡಿ ಅದನ್ನ ಪ್ರಜ್ಞೆ ತಪ್ಪಿಸ್ತಾರೆ. ಅಷ್ಟೇ ಅಲ್ಲ, ಅದನ್ನ ತಮ್ಮ ಜೊತೆ ಕರ್ಕೊಂಡು ಹೊರಟೋಗ್ತಾರೆ. ನಂತರ ಮಾರನೇ ದಿನ ಎಲಿ ಮನೆಗ್ ಬಂದು ನೋಡಿದ್ರೆ ಎರಡು ಮರಿಗಳು ಮನೆನೆಲ್ಲ ಅಲ್ಲೋಲ ಕಲ್ಲೋಲ ಮಾಡಕ್ ಬಿಟ್ಟಿರ್ತವೆ. ಆದ್ರೆ ಇವಳಿಗಂತೂ ವೈಟ್ ಫಾಕ್ಸ್ ಎಲ್ಲೂ ಕೂಡ ಕಾಣೋದಿಲ್ಲ. ಕಾಡ್ನಲ್ಲೆಲ್ಲ ಹುಡ್ಕಾಡ್ತಾಳೆ, ಆದ್ರೆ ಅವಳಿಗೆ ವೈಟ್ ಫಾಕ್ಸ್ ಎಲ್ಲೂ ಕೂಡ ಸಿಗೋದಿಲ್ಲ. ಸರಿ ಒಂದಿನ ಕಾದ್ ನೋಡೋಣ ವಾಪಸ್ ಬರುತ್ತೆ ಅಂತ ಆಲ್ಮಾ ಸುಮ್ನಾಗ್ತಾಳೆ. ನಂತರ ಮಾರನೇ ದಿನ ಈ ಎರಡು ಮರಿಗಳಿಗೂ ಊಟನ ಕೊಡ್ತಿರ್ಬೇಕಾದ್ರೆ ಅಲ್ಲಿಗೆ ಜಾಯ್ ಬರ್ತಾನೆ. ಜಾಯ್ಗಂತೂ ಇದನ್ನೆಲ್ಲ ನೋಡಿ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಯಾಕೆ ಅಂತಂದ್ರೆ ಆಲ್ಮಾ ನನ್ನ ಹತ್ರ ಸುಳ್ಳಾಡಿದ್ದು ಈ ಮರಿಗಳನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವ್ರಿಗೆ ಕೊಟ್ಟು ಕಳ್ಸಿದೀನಿ ಅಂತ. ಆಗ ಆಲ್ಮಾ ಇವನಿಗೆ ಅರ್ಥ ಮಾಡಿಸ್ತಾಳೆ, ನಾವೇನಾದ್ರೂ ಇವುಗಳನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರಿಗೆ ಕೊಟ್ಬಿಟ್ಟಿದ್ರೆ ಅವರು ಇವುಗಳನ್ನ ಸರ್ಕಸ್ ನವ್ರಿಗೆ ಕೊಟ್ಬಿಡ್ತಿದ್ರು. ನಿಮ್ಗೆ ಗೊತ್ತಿದೆ, ನಮ್ಮ ತಾತ ಸರ್ಕಸ್ ನಲ್ಲಿ ಪ್ರಾಣಿಗಳ ಮೇಲೆ ನಡೆಯುವಂತ ದೌರ್ಜನ್ಯದ ವಿರುದ್ಧ ಹೋರಾಟನ ಮಾಡ್ತಿದ್ರು. ಅಂತದ್ರಲ್ಲಿ ನಾನ್ ಹೇಗೆ ಇವುಗಳನ್ನ ಸರ್ಕಸ್ಗೆ ಹೋಗೋದಕ್ಕೆ ಬಿಡ್ಲಿ ಅಂತ ಅಂದಾಗ ಜಾಯ್ ಕೂಡ ಇವಳ ಮಾತನ್ನ ಒಪ್ಕೋತಾನೆ. ನಂತರ ಆಲ್ಮಾ ಇವನಿಗೆ ಹೇಳ್ತಾಳೆ, ನಾನು ಮ್ಯೂಸಿಕ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸೆಲೆಕ್ಟ್ ಆಗಿದ್ದೆ, ಆದ್ರೆ ನಾನು ಆ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದೀನಿ ಅಂತ. ಯಾಕೆ ಹೀಗ್ ಮಾಡ್ದೆ? ಆ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸ್ಬೇಕು ಅನ್ನೋದು ನಿನ್ನ ಡ್ರೀಮ್ ಆಗಿತ್ತು ಅಲ್ವಾ, ಯಾಕೆ ಹೀಗ್ ಮಾಡ್ದೆ ಅಂತ ಕೇಳಿದಾಗ ಇವಳು ಹೇಳ್ತಾಳೆ, ಆ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಬೇಕು ಅನ್ನೋದು ನನ್ನ ಡ್ರೀಮ್ ಆಗಿರ್ಲಿಲ್ಲ, ಅದು ನನ್ನ ತಾತನ ಕನಸಾಗಿತ್ತು. ಆದ್ರೆ ಈಗ ಟೈಮ್ ಬಂದಿದೆ, ನನ್ನ ಜೀವನದಲ್ಲಿ ನನ್ನದೇ ಆದಂತ ಡಿಸಿಷನ್ ಗಳನ್ನ ತಗೋತೀನಿ ಅಂತ ಅಂದಾಗ ಅದಕ್ಕೆ ಜಾಯ್ ಕೂಡ ಸರಿ ಆಯ್ತು ಅಂತ ಒಪ್ಕೋತಾನೆ. ಅಂದ್ರೆ ಇನ್ಮೇಲಿಂದ ಆಲ್ಮಾ ಈ ಎರಡು ಪ್ರಾಣಿಗಳನ್ನ ತನ್ನ ಜೊತೆನೆ ಹಿಡ್ಕೋಬೇಕು ಅಂತ ಡಿಸೈಡ್ ಮಾಡಿರ್ತಾಳೆ. ನಂತರ ಇವಳು ಸಿಂಹದ ಮರಿಗೆ ಡ್ರೀಮರ್ ಅಂತ ಹೆಸರಿಡ್ತಾಳೆ, ಹಾಗೆ ಫಾಕ್ಸ್ ಮರಿಗೆ ಮೊಜಾರ್ಡ್ ಅಂತ ಹೆಸರಿಡ್ತಾಳೆ. ಹೀಗೆ ಇವರ ಮೂರು ಜನರ ಜೀವನ ಯಾವುದೇ ತೊಂದರೆ ಇಲ್ದಂಗೆ ನಡೀತಿರುತ್ತೆ. ನೋಡ್ತಾ ನೋಡ್ತಿದ್ದಂಗೆನೆ ಡ್ರೀಮರ್ ಹಾಗೂ ಮೊಜಾರ್ಡ್ ಆಟ ಆಡ್ತಾನೆ ಬೆಳ್ಕೊಬಿಡ್ತಾರೆ. ಜಾಯ್ಗಂತೂ ಆಲ್ಮಾ ಈ ಪ್ರಾಣಿಗಳ ಜೊತೆ ಇರೋದು ಇಷ್ಟನೇ ಇರೋದಿಲ್ಲ. ಯಾಕೆ ಅಂತಂದ್ರೆ ಇವುಗಳು ಕ್ರೂರ ಪ್ರಾಣಿಗಳು, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಅಂತ. ಆದ್ರಿಂದ ಆಲ್ಮಾಗೆ ಹೇಳ್ತಾನೆ, ನೀನು ಡೈಲಿ ನನ್ಗೆ ವಾಕಿ ಟಾಕ್ ಇಂದ ಅಪ್ಡೇಟ್ ಮಾಡ್ತಿರ್ಬೇಕು, ನೀನು ಹುಷಾರಾಗಿದ್ಯೋ ಇಲ್ವೋ ಅಂತ. ಒಂದು ದಿನನು ನೀನು ನನ್ನನ್ನ ಕಾಂಟ್ಯಾಕ್ಟ್ ಮಾಡದೇ ಇದ್ರೆ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವ್ರನ್ನ ಕರ್ಕೊಂಡು ಬಂದ್ಬಿಡ್ತೀನಿ ಅಂತ ಅಂದಾಗ ಅದಕ್ಕೆ ಆಲ್ಮಾ ಕೂಡ ಸರಿ ಅಂತ ಒಪ್ಕೋತಾಳೆ. ಪ್ರತಿದಿನ ಆಲ್ಮಾ ಡ್ರೀಮರ್ ಹಾಗೂ ಮೊಜಾರ್ಡ್ ನ ನೋಡ್ಕೊಳ್ಳೋದ್ರ ಜೊತೆಗೆ ಜಾಯ್ ಕೂಡ ಅಪ್ಡೇಟ್ ಮಾಡ್ತಿರ್ತಾಳೆ, ನಾನು ಹುಷಾರಾಗಿದ್ದೀನಿ ಅಂತ. ಹೀಗೆ ಒಂದು ದಿನ ಒಬ್ರು ಲೇಡಿ ಅವರ ಮಗಳ ಜೊತೆ ಹೂವನ್ನ ಕಿತ್ಕೊಳ್ಳೋಕೆ ಅಂತ ಐಲ್ಯಾಂಡ್ ಹತ್ರ ಬರ್ತಾರೆ. ಅದೇ ಸಮಯಕ್ಕೆ ಅವರನ್ನ ನೋಡಿ ಮೊಜಾರ್ಡ್ ಹಾಗೂ ಡ್ರೀಮರ್ ಅವ್ರ ಹತ್ರ ಓಡೋಗ್ತಿರ್ತಾರೆ. ಅವರು ಇವುಗಳನ್ನ ನೋಡಿದ್ರೆ ಹೆದರ್ಕೋತಾರೆ ಅಂತ ಆಲ್ಮಾ ಅವುಗಳನ್ನ ತಡೆಯೋದಕ್ಕೆ ಅಂತ ಹೋಗ್ತಿರ್ತಾಳೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಕಾಲೆಡವಿ ಕೆಳಗಡೆ ಬಿದ್ದು ಪ್ರಜ್ಞೆ ತಪ್ಪಿಡ್ತಾಳೆ. ಆದ್ರೆ ಇದು ಆ ಲೇಡಿಗೆ ಗೊತ್ತಾಗೋದಿಲ್ಲ. ಅವರಿಬ್ರು ಅಲ್ಲಿಂದ ಹೊರಟೋಗ್ತಾರೆ. ಇದರಿಂದ ಡ್ರೀಮರ್ ಹಾಗೂ ಮೊಜಾರ್ಡ್ಗೆ ತುಂಬಾ ಭಯ ಆಗಿ ಇವರಿಬ್ರು ಅವಳ ಜೊತೆನೆ ಇದ್ದು ಪ್ರೊಟೆಕ್ಟ್ ಮಾಡ್ತಾರೆ. ಇದೇ ತರ ಒಂದು ದಿನ ಕಳೆದೋಗುತ್ತೆ. ಮಾರನೇ ದಿನ ಜಾಯ್ ಆಲ್ಮನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ, ಆದ್ರೆ ರಿಪ್ಲೈ ಮಾತ್ರ ಬರೋದಿಲ್ಲ. ಆದ್ರಿಂದ ಐಲ್ಯಾಂಡ್ ಹತ್ರ ಬಂದು ನೋಡ್ತಾನೆ. ಅಲ್ಲಿ ನೋಡಿದ್ರೆ ಆಲ್ಮಾ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ಅವಳ ಜೊತೆ ಮೊಜಾರ್ಡ್ ಹಾಗೂ ಡ್ರೀಮರ್ ಕೂಡ ಇರ್ತಾರೆ. ಅವುಗಳನ್ನ ನೋಡಿ ಹೆದರ್ಕೊಂಡು ಜಾಯ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರಿಗೆ ಕಾಲ್ ಮಾಡೇ ಬಿಡ್ತಾನೆ. ನಂತರದ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ, ಜಾಯ್ ಆಲ್ಮನ ಹಾಸ್ಪಿಟಲ್ ಗೆ ಸೇರ್ಸಿರ್ತಾನೆ. ಡಾಕ್ಟರ್ ಜಾಯ್ಗೆ ಹೇಳ್ತಾರೆ, ಆ ಚಳಿಯಲ್ಲಿ ಆಲ್ಮಾ ಒಬ್ಳೆ ಪ್ರಜ್ಞೆ ತಪ್ಪಿ ಬಿದ್ದಿದ್ರೆ ಅವಳು ಬದುಕ್ತಾನೆ ಇರ್ಲಿಲ್ಲ. ಆ ಪ್ರಾಣಿಗಳು ಅವಳ ಜೊತೆನೆ ಇದ್ದಿದ್ರಿಂದ ಅವುಗಳ ಶಾಖದಿಂದ ಇವಳು ಬದುಕಿರೋದು. ಆ ಪ್ರಾಣಿಗಳಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಅಂತ. ಇದನ್ನ ಕೇಳಿ ಜಾಯ್ ಕೂಡ ಸ್ವಲ್ಪ ಬೇಜಾರ್ ಮಾಡ್ಕೊತಾನೆ. ನಂತರ
ನಮ್ಗೆ ತೋರಿಸ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಡ್ರೀಮರ್ ಹಾಗೂ ಮೊಜಾರ್ಡ್ ನ ಕೂಡಕೊಂಡಿರ್ತಾರೆ. ಆಗ ಅಲ್ಲಿಗೆ ಎಲಿ ಬಂದು ಮೊಜಾರ್ಡ್ ನ ತನ್ನ ಜೊತೆನೆ ಕರ್ಕೊಂಡು ಹೋಗ್ತಾನೆ. ಯಾಕೆ ಅಂತಂದ್ರೆ ಮೊಜಾರ್ಡ್ ಕೂಡ ಸ್ನೋ ವೈಟ್ ಪ್ರಜಾತಿಗೆ ಸೇರಿದ ಫಾಕ್ಸೇನೆ. ನಂತರ ಅಲನ್ ಅನ್ನೋ ಒಬ್ಬ ಸರ್ಕಸ್ ನ ಓನರ್ ಹಾಗೆ ಅವನ ಮಗ ರಾಲ್ಫಾ ಬಂದು ಡ್ರೀಮರ್ ನ ಸರ್ಕಸ್ ಗೆ ಅಂತ ದುಡ್ಡನ್ನ ಕೊಟ್ಟು ತಗೊಂಡೊಂಟೋಗ್ತಾರೆ. ಈ ಕಡೆಯಲ್ಲಿ ಮೊಜಾರ್ಡ್ ನ ಕರ್ಕೊಂಡ್ ಬಂದು ವೈಟ್ ಫಾಕ್ಸ್ ಇರುವಂತ ಜಾಕೆನೆ ಬಿಡ್ತಾನೆ. ಅಂದ್ರೆ ಮೊಜಾರ್ಡ್ ನ ತಾಯಿ ಇರುವಂತ ಜಾಕೆನೆ ಕರ್ಕೊಂಡ್ ಬಂದು ಬಿಡ್ತಾನೆ. ಮೊಜಾರ್ಡ್ ಅದರ ತಾಯಿಯನ್ನ ಮತ್ತೆ ನೋಡಿ ತುಂಬಾನೇ ಸಂತೋಷ ಪಡುತ್ತೆ. ಆಲ್ಮಾಗೆ ಪ್ರಜ್ಞೆ ಬಂದ್ಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಡ್ರೀಮರ್ ಹಾಗೂ ಮೊಜಾರ್ಡ್ ನ ಕರ್ಕೊಂಡು ಹೊಂಟೋದ್ರು ಅಂತ ಗೊತ್ತಾಗಿ ತುಂಬಾನೇ ದುಃಖ ಪಡ್ತಾಳೆ. ಈ ಕಡೆ ಸರ್ಕಸ್ ನಲ್ಲಿ ರಾಲ್ಫಾ ಡ್ರೀಮರ್ ಹತ್ರ ಬಂದು ಪಿಯಾನೋ ಮ್ಯೂಸಿಕ್ ಅನ್ನ ಪ್ಲೇ ಮಾಡ್ತಾನೆ. ಅದನ್ನ ಕೇಳಿ ಡ್ರೀಮರ್ ಕೂಡ ತುಂಬಾನೇ ಶಾಂತವಾಗಿ ಹೋಗುತ್ತೆ. ಯಾಕೆ ಅಂತಂದ್ರೆ ಆಲ್ಮಾ ಕೂಡ ಪಿಯಾನೋನ ನುಡಿಸ್ತಿದ್ಲಲ್ಲ ಅದಕ್ಕೇನೆ. ಅದೇ ಸಮಯಕ್ಕೆ ಅಲ್ಲಿಗೆ ಅಲಾನ್ ಬಂದು ಒಂದು ಡ್ರಗ್ ಅನ್ನ ಡ್ರೀಮರ್ ಗೆ ಇಂಜೆಕ್ಟ್ ಮಾಡಿ ಅದಕ್ಕೆ ಚೆನ್ನಾಗಿ ಹೊಡಿತಾ ಟ್ರೈನಿಂಗ್ ಕೊಡೋದಕ್ಕೆ ಶುರು ಮಾಡ್ತಾನೆ. ಇದನ್ನ ನೋಡಿ ರಾಲ್ಫಾಗಂತೂ ತುಂಬಾನೇ ಬೇಜಾರಾಗೋಗುತ್ತೆ. ಆಲ್ಮಾ ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಆದ್ಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಆಫೀಸ್ ಗೆ ಬಂದು ಕೇಳ್ತಾಳೆ, ನನ್ನ ಐಲ್ಯಾಂಡ್ ನಿಂದ 2 ಪ್ರಾಣಿಗಳನ್ನ ಹಿಡ್ಕೊಂಡು ಬಂದ್ರಲ್ಲ ಅವುಗಳು ಎಲ್ಲಿ ಅಂತ. ಆದ್ರೆ ಪ್ರಾಣಿಗಳು ಎಲ್ಲಿದ್ದಾವೆ ಅಂತ ಆಫೀಸರ್ಸ್ ಗಳು ಅವಳಿಗೆ ಹೇಳೋದಿಲ್ಲ. ಯಾಕೆ ಅಂತಂದ್ರೆ ಆಲ್ಮಾ ಇಷ್ಟು ದಿನ ಆ ಪ್ರಾಣಿಗಳನ್ನ ಇಲ್ಲಿಗಲ್ ಆಗಿ ಸಾಕಿದ್ಲು ಅಂತ. ಆದ್ರಿಂದ ನೀವೇನು ಯೋಚನೆ ಮಾಡಬೇಡಿ, ಅವುಗಳು ಈಗ ಸೇಫ್ ಆಗಿದಾವೆ ಅಂತ ಹೇಳಿ ಅವರನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಆಲ್ಮಾಗೆ ಜಾಯ್ ಇಂದ ಗೊತ್ತಾಗುತ್ತೆ ಮೊಜಾರ್ಡ್ ನ ಎಲಿ ಕರ್ಕೊಂಡು ಹೋಗಿದ್ದಾನೆ, ಹಾಗೆ ಡ್ರೀಮರ್ ನ ಯಾರೋ ಸರ್ಕಸ್ ನವರು ಕರ್ಕೊಂಡು ಹೋಗಿದ್ದಾರೆ ಅಂತ. ಆಗ ಆಲ್ಮಾ ಹೇಗೋ ಮಾಡಿ ಎಲಿನ ನಂಬರ್ ತಗೊಂಡು ಅವನಿಗೆ ಫೋನ್ ಮಾಡಿ ಕೇಳ್ತಾಳೆ, ಮೊಜಾರ್ಡ್ ಅನ್ನೋ ಫಾಕ್ಸ್ ನ ಕರ್ಕೊಂಡು ಹೋಗಿದ್ಯಲ್ಲ ಅದು ನಂದು, ಅದು ನನಗೆ ವಾಪಸ್ ಬೇಕು ಅಂತ. ಆಗ ಎಲಿ ಹೇಳ್ತಾನೆ, ನೀವು ಇಷ್ಟ ದಿನ ಅದನ್ನ ಮನೇಲಿ ಸಾಕಿ ತುಂಬಾ ದೊಡ್ಡ ತಪ್ಪನ್ನ ಮಾಡ್ಬಿಟ್ಟಿದ್ದೀರಾ. ಈಗ ಅದು ಅದರ ಪ್ರಜಾತಿಯ ಜೀವಿಗಳ ಜೊತೆ ತುಂಬಾನೇ ಆರಾಮಾಗಿದೆ, ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ ಅಂತ. ಆಲ್ಮಗೂ ಕೂಡ ಎಲಿಯ ಮಾತು ಸರಿ ಅನ್ಸಿ ಮೊಜಾರ್ಡ್ ಅಲ್ಲೇ ಇರ್ಲಿ ಅಂತ ಡಿಸೈಡ್ ಮಾಡ್ತಾಳೆ. ಆದ್ರೆ ಹೇಗಾದ್ರೂ ಮಾಡಿ ಡ್ರೀಮರ್ ನ ಸರ್ಕಸ್ ಇಂದ ಹೊರಗಡೆ ಕರ್ಕೊಂಡು ಬರ್ಬೇಕು ಅಂತ ಅನ್ಕೋತಾಳೆ. ಯಾಕೆ ಅಂತಂದ್ರೆ ಸರ್ಕಸ್ ನಲ್ಲಿ ಪ್ರಾಣಿಗಳಿಗೆ ತುಂಬಾನೇ ಟಾರ್ಚರ್ ಅನ್ನ ಕೊಡ್ತಾರೆ ಅಂತ. ಈ ಕಡೆ ಅಲಾನ್ ಡ್ರೀಮರ್ ನ ಯೂಸ್ ಮಾಡ್ಕೊಂಡು ಸರ್ಕಸ್ ನ ಶೋ ಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಇವನ ಸರ್ಕಸ್ ಶೋಗಳು ಕೂಡ ತುಂಬಾನೇ ಪಾಪ್ಯುಲರ್ ಆಗೋಗ್ತವೆ. ಆದ್ರೆ ರಾಲ್ಫಾಗ್ ಮಾತ್ರ ಅವನ ತಂದೆ ಮಾಡ್ತಿರೋದು ಸ್ವಲ್ಪನೂ ಕೂಡ ಇಷ್ಟ ಆಗ್ತಿರೋದಿಲ್ಲ. ನಂತರ ಆಲ್ಮಾ ಎಲ್ಲೆಲ್ಲಿ ಸರ್ಕಸ್ ಗಳು ನಡೀತಿದ್ಯೋ ಅಲ್ಲೆಲ್ಲ ಹೋಗಿ ಡ್ರೀಮರ್ ಗೋಸ್ಕರ ಹುಡುಕಾಡೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಅವಳು ಅಲಾನ್ ನ ಸರ್ಕಸ್ ನ ಮಾತ್ರ ಹುಡ್ಕೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅಲಾನ್ ನ ಸರ್ಕಸ್ ಪ್ರತಿದಿನ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಶಿಫ್ಟ್ ಆಗ್ತಿರುತ್ತೆ. ಹೀಗೆ ಒಂದು ದಿನ ಅಲಾನ್ ಡ್ರೀಮರ್ ನ ಕರ್ಕೊಂಡು ಮೊಜಾರ್ಡ್ ಇರುವಂತ ಜಾಗದಿಂದ ಹಾದು ಹೋಗ್ತಾನೆ. ಆಗ ಮೊಜಾರ್ಡ್ ಗೆ ಡ್ರೀಮರ್ ನ ಸ್ಮೆಲ್ ಬಂದ್ಬಿಡುತ್ತೆ. ಆದ್ರಿಂದ ಅಲ್ಲಿಂದ ಹೇಗೋ ಮಾಡಿ ತಪ್ಪಿಸ್ಕೊಂಡು ಡ್ರೀಮರ್ ನ ಫಾಲೋ ಮಾಡೋದಕ್ಕೆ ಶುರು ಮಾಡುತ್ತೆ. ಮಾರನೇ ದಿನ ಮೊಜಾರ್ಡ್ ಇಲ್ಲಿಂದ ತಪ್ಪಿಸ್ಕೊಂಡು ಹೊಂಟೋಗಿದೆ ಅಂತ ಎಲ್ಲಿಗೆ ಗೊತ್ತಾಗಿ ತುಂಬಾನೇ ಶಾಕ್ ಆಗೋಗುತ್ತೆ. ಈ ಕಡೆ ಡ್ರೀಮರ್ ಕೇಜ್ ನಲ್ಲಿ ಒಂದು ಜಾಗದಲ್ಲಿ ಇರ್ಬೇಕಾದ್ರೆ ಅಲ್ಲಿಗೆ ಹುಡ್ಕೊಂಡು ಮೊಜಾರ್ಡ್ ಬರುತ್ತೆ. ಮೊದಲು ಒಂದು ಕಡ್ಡಿನ ಯೂಸ್ ಮಾಡ್ಕೊಂಡು ಆ ಕೇಜ್ ಅನ್ನ ಮುರಿಯೋದಕ್ಕೆ ಇಬ್ರು ಕೂಡ ಪ್ರಯತ್ನ ಪಡ್ತಾರೆ. ಆದ್ರೆ ಅದು ಸಾಧ್ಯ ಆಗೋದಿಲ್ಲ. ನಂತರ ಅಲ್ಲಿಗೆ ಡ್ರೀಮರ್ ನ ಕರ್ಕೊಂಡು ಹೋಗೋದಕ್ಕೆ ಅಲಾನ್ ಬರ್ತಾನೆ. ಅವನು ಡೋರ್ ಅನ್ನ ಓಪನ್ ಮಾಡ್ತಿದ್ದಂಗೆನೆ ಮೊಜಾರ್ಡ್ ಬಂದು ಅವನ ಮೇಲೆ ಅಟ್ಯಾಕ್ ಮಾಡಿ ಡ್ರೀಮರ್ ನ ಕರ್ಕೊಂಡು ಅಲ್ಲಿಂದ ದೂರ ಓಡೊಂಟೋಗುತ್ತೆ. ಡ್ರೀಮರ್ ಹಾಗೂ ಮೊಜಾರ್ಡ್ ಮತ್ತೆ ಒಂದಾಗಿರೋದ್ರಿಂದ ತುಂಬಾನೇ ಸಂತೋಷ ಪಡ್ತಾರೆ. ಈ ಕಡೆ ಅಲಾನ್ ಹಾಗೂ ರಾಲ್ಫಾ ಒಂದು ಟ್ರ್ಯಾಂಕ್ಯುಲೈಸರ್ ಗನ್ ಅನ್ನ ತಗೊಂಡು ಡ್ರೀಮರ್ ನ ಹುಡ್ಕೊಂಡು ಹೋಗ್ತಾರೆ. ಎಲ್ಲಿ ಮೊಜಾರ್ಡ್ ನ ಬಗ್ಗೆ ವಿಚಾರಿಸೋದಕ್ಕೆ ಅಂತ ಆಲ್ಮಾಗೆ ಕಾಲ್ ಮಾಡ್ತಾನೆ. ಆದ್ರೆ ಆಲ್ ಮಾತ್ರ ಮೊಜಾರ್ಟ್ ಇನ್ನೂ ಕೂಡ ಬಂದಿರೋದಿಲ್ಲ. ಆಗ ಅವಳು ಹೇಳ್ತಾಳೆ, ಮೊಜಾರ್ಟ್ ಈಗ ನನ್ನ ಹತ್ರ ಇಲ್ಲ, ಆದ್ರೆ ಅವನು ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿದೆ, ಅವನು ಅವನ ಬ್ರದರ್ ಡ್ರೀಮರ್ ಹತ್ರ ಹೋಗಿರ್ತಾನೆ ಅಂತಾಳೆ. ಆದ್ರೆ ಎಲಿ ಅವಳ ಮಾತನ್ನ ನಮ್ದೆ ಫೋನ್ ಅನ್ನ ಕಟ್ ಮಾಡ್ಬಿಡ್ತಾನೆ. ನಂತರ ಎಲಿಗೆ ಅವನ ಫ್ರೆಂಡ್ ಇಂದ ಗೊತ್ತಾಗುತ್ತೆ ಡ್ರೀಮರ್ ಅನ್ನೋ ಒಂದು ಸಿಂಹ ಸರ್ಕಸ್ ನಿಂದ ಓಡೊಂಟೋಗಿದೆ ಅಂತ. ಆಗ ಎಲಿಗೆ ಆಲ್ಮಾಳ ಮಾತಿನ ಮೇಲೆ ನಂಬಿಕೆ ಬರುತ್ತೆ. ನಂತರ ಎಲಿ ಆಲ್ಮಾ ಹತ್ರ ಬಂದು ಅವಳ ಮಾತನ್ನ ನಮ್ದೇ ಇರೋದಕ್ಕೆ ಸಾರಿ ಕೇಳ್ತಾನೆ. ಸರಿ ಅಂತ ಹೇಳಿ ಆಲ್ಮಾ ಕೂಡ ಅವನಿಗೆ ಮೊಜಾರ್ಡ್ ಹಾಗೂ ಡ್ರೀಮರ್ ನ ಚಿಕ್ಕ ವಯಸ್ಸಿನ ಫೋಟೋಗಳನ್ನ ತೋರಿಸಿ ಹೇಳ್ತಾಳೆ, ಮೊಜಾರ್ಡ್ ಹಾಗೂ ಡ್ರೀಮರ್ ಚಿಕ್ಕ ವಯಸ್ಸಿನಿಂದ ಜೊತೆಲೆ ಬೆಳೆದಿದ್ದಾರೆ, ಯಾವತ್ತೂ ಕೂಡ ಒಬ್ಬರನ್ನ ಬಿಟ್ಟು ಒಬ್ರು ಇದ್ದಿಲ್ಲ. ಮೊಜಾರ್ಡ್ಗೆ ಅದರ ಪ್ರಜಾತಿಯ ಜೀವಿಗಳಿಗಿಂತ ಡ್ರೀಮರೇ ಮುಖ್ಯ, ಅವರಿಬ್ರು ಜೊತೆಲಿದ್ದಾಗ ಮಾತ್ರ ಸಂತೋಷವಾಗಿರೋದಕ್ಕಾಗೋದು ಅಂತ ಅಂದಾಗ ಎಲಿನೂ ಕೂಡ ಅವಳ ಮಾತನ್ನ ಒಪ್ಕೋತಾನೆ. ಆಗ ಅವನು ಹೇಳ್ತಾನೆ, ನಾವು ಮನ್ಸ್ ಮಾಡಿದ್ರೆ ಮೊಜಾರ್ಡ್ ಹಾಗೂ ಡ್ರೀಮರ್ ನ ಒಟ್ಟಿಗೆ ಹುಡುಕ್ಬೋದು ಅಂತ. ಯಾಕೆ ಅಂತಂದ್ರೆ ಎಲಿ ಮೊಜಾರ್ಡ್ ಕತ್ನಲ್ಲಿ ಒಂದು GPS ಟ್ರ್ಯಾಕರ್ ಅನ್ನ ಹಾಕಿರ್ತಾನೆ. ಆದ್ರಿಂದ ಜಾಸ್ತಿ ಟೈಮ್ ಅನ್ನ ವೇಸ್ಟ್ ಮಾಡದೆ ಆಲ್ಮಾ ಹಾಗೂ ಎಲಿ ಅವುಗಳನ್ನ ಹುಡ್ಕೊಂಡು ಹೋಗ್ತಾರೆ. ಈ ಕಡೆ ಮೊಜಾರ್ಡ್ ಹಾಗೂ ಡ್ರೀಮರ್ ಊಟನ ಹುಡ್ಕೊಂಡು ಕೆನಡಾದ ಸಿಟಿಯಲ್ಲೆಲ್ಲ ಓಡಾಡ್ತಿರ್ತಾರೆ. ಆಗ ಅದನ್ನ ನೋಡಿ ಜನರು ಪೊಲೀಸರಿಗೆ ಕಂಪ್ಲೇಂಟ್ ಮಾಡ್ಬಿಡ್ತಾರೆ. ಆದ್ರಿಂದ ಪೊಲೀಸರೆಲ್ಲ ಸೇರಿ ಡ್ರೀಮರ್ ಹಾಗೂ ಮೊಜಾರ್ಡ್ ನ ಹುಡ್ಕೋದಕ್ಕೆ ಶುರು
ಮಾಡ್ತಾರೆ. ಈ ಕಡೆ ಅಲಾನ್ ಒಂದು ಜಾಗದಲ್ಲಿ ಡ್ರೀಮರ್ ನ ನೋಡ್ಬಿಡ್ತಾನೆ. ಇನ್ನೇನು ಟ್ರ್ಯಾಂಕ್ಯುಲೈಸರ್ ಗನ್ ಅಲ್ಲಿ ಶೂಟ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಮೊಜಾರ್ಡ್ ಮಧ್ಯ ಬಂದ್ಬಿಡುತ್ತೆ. ಇದರಿಂದ ಆ ಇಂಜೆಕ್ಷನ್ ಮೊಜಾರ್ಡ್ಗೆ ಚುಚ್ಚಿ ಮೊಜಾರ್ಡ್ ಪ್ರಜ್ಞೆ ತಪ್ಪಿಡುತ್ತೆ. ಆಗ ಅದ್ರ ಹತ್ರ ರಾಲ್ಫಾ ಬಂದು ಅದಕ್ಕೆ ಆಂಟಿಡೋಟ್ ಅನ್ನ ಕೊಟ್ಟು ಅದ್ರ ಕತ್ತಲ್ಲಿದ್ದ GPS ಅನ್ನ ತಗೋತಾನೆ. ಯಾಕೆ ಅಂತಂದ್ರೆ ಇವುಗಳನ್ನ ಹುಡುಕಿ ಯಾರು ಕೂಡ ತೊಂದರೆ ಕೊಡಬಾರ್ದು ಅಂತ. ನಂತರ ಅಲಾನ್ಗೆ ಏಟಾಗಿರೋದ್ರಿಂದ ರಾಲ್ಫ್ ಅವನನ್ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಆಲ್ಮಾ ಹಾಗೂ ಎಲಿ ಮೊಜಾರ್ಡ್ ನ ಕತ್ನಲ್ಲಿದ್ದ GPS ಅನ್ನ ಟ್ರ್ಯಾಕ್ ಮಾಡಿದಾಗ ಅಲಾನ್ ಹಾಗೂ ರಾಲ್ಫ್ ಹತ್ರ ಬಂದು ತಲುಪ್ತಾರೆ. ಯಾಕೆ ಅಂತಂದ್ರೆ ರಾಲ್ಫಾ ಮೊಜಾರ್ಡ್ ನ ಕತ್ನಲ್ಲಿದ್ದ GPS ಅನ್ನ ತಗೊಂಡ್ ಬಂದ್ಬಿಟ್ಟಿರ್ತಾನಲ್ಲ ಅದಕ್ಕೇನೆ. ಆದ್ರೆ ಮೊಜಾರ್ಡ್ ನ ಬಗ್ಗೆ ಆಗ್ಲಿ ಡ್ರೀಮರ್ ನ ಬಗ್ಗೆ ಆಗ್ಲಿ ಅಲಾನ್ ಅವರಿಗೆ ಏನು ಕೂಡ ಹೇಳೋದಿಲ್ಲ. ಯಾಕೆ ಅಂತಂದ್ರೆ ಹೇಳಿದ್ರೆ ಡ್ರೀಮರ್ ನ ಹಿಡ್ಕೊಂಡು ಹೊಂಟೋಗ್ತಾರೆ, ನನ್ನ ಸರ್ಕಸ್ ಗೆ ಲಾಸ್ ಆಗುತ್ತೆ ಅಂತ. ಇದರಿಂದ ಅವರು ಬೇಜಾರು ಮಾಡ್ಕೊಂಡು ಹೊರಗಡೆ ಬಂದಾಗ ರಾಲ್ಫಾ ನಾನು ವಾಶ್ರೂಮ್ ಹೋಗ್ಬೇಕು ಅಂತ ಅಲಾನ್ ಗೆ ಹೇಳಿ ಇವ್ರ ಹತ್ರ ಬರ್ತಾನೆ. ಯಾಕೆ ಅಂತಂದ್ರೆ ರಾಲ್ಫಾಗೂ ಕೂಡ ಇಷ್ಟ ಇರೋದಿಲ್ಲ ಡ್ರೀಮರ್ ಅವನ ತಂದೆಗೆ ಸಿಗೋದು. ಯಾಕೆ ಅಂತಂದ್ರೆ ಟ್ರೈನಿಂಗ್ ಅನ್ನ ಕೊಡೋದಕ್ಕೆ ಡ್ರೀಮರ್ ಗೆ ಹೊಡಿತಾರೆ ಅಂತ. ಆದ್ರಿಂದ ಮೊಜಾರ್ಡ್ ಎಲ್ಲಿದೆ ಅಂತ ತೋರ್ಸೋದಕ್ಕೆ ಅವ್ರ ಜೊತೆನೆ ಹೋಗ್ತಾನೆ. ನಂತರ ಮೊಜಾರ್ಡ್ ಪ್ರಜ್ಞೆ ತಪ್ಪಿ ಬಿದ್ದಿದ್ದಂತ ಜಾಗಕ್ಕೆ ಬಂದು ನೋಡಿದ್ರೆ ಮೊಜಾರ್ಡ್ ಅಲ್ಲಿ ಇರೋದಿಲ್ಲ. ಇಲ್ಲೇ ಎಲ್ಲೋ ಹತ್ರದಲ್ಲಿ ಇರಬೇಕು ಅಂತ ಅವುಗಳನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಡ್ರೀಮರ್ ಅನ್ನ ಹುಡುಕೋದಕ್ಕೆ ಈಸಿ ಆಗ್ಲಿ ಅಂತ ರಾಲ್ಫಾ ಪಿಯಾನೋ ಮ್ಯೂಸಿಕ್ ಅನ್ನ ಪ್ಲೇ ಮಾಡ್ತಾನೆ. ಅದನ್ನ ಕೇಳಿ ಅಲ್ಲೇ ಹತ್ರದಲ್ಲಿದ್ದಂತ ಡ್ರೀಮರ್ ರೋಡ್ ಹತ್ರ ಬರುತ್ತೆ. ಡ್ರೀಮರ್ ನ ನೋಡಿ ಆಲ್ಮಾಗಂತೂ ತುಂಬಾನೇ ಸಂತೋಷ ಆಗೋಗುತ್ತೆ. ಮೊಜಾರ್ಟ್ ಎಲ್ಲಿ ಅಂತ ಕೇಳಿದಾಗ ಡ್ರೀಮರ್ ಅವಳನ್ನ ಮೊಜಾರ್ಟ್ ಇದ್ದಂತ ಜಾಗಕ್ಕೆ ಕರ್ಕೊಂಡ್ ಬರುತ್ತೆ. ನಾನು ಆಗ್ಲೇ ಈ ಮನೆನ ನೆನಪಲ್ಲಿ ಇಟ್ಕೊಂಡಿರಿ ಅಂತ ಹೇಳಿದ್ನಲ್ಲ, ಅದೇ ಮನೆ ಇದು. ಮೊಜಾರ್ಟ್ ಸೇಫ್ ಆಗಿರೋದನ್ನ ನೋಡಿ ಆಲ್ಮಾ ತುಂಬಾನೇ ಸಂತೋಷ ಪಡ್ತಾಳೆ. ಎಲ್ಲಿ ಹತ್ರ ಬಂದು ಹೇಳ್ತಾಳೆ ಮೊಜಾರ್ಟ್ ಏನೂ ಆಗಿಲ್ಲ, ಅವನು ಸೇಫ್ ಆಗಿದ್ದಾನೆ ಅಂತ. ಆಗ ಎಲ್ಲಿ ಅವಳಿಗೆ ಹೇಳ್ತಾನೆ ಪೊಲೀಸರು ಕೂಡ ಮೊಜಾರ್ಟ್ ಹಾಗೂ ಡ್ರೀಮರ್ ನ ಹಿಂದೆ ಬಿದ್ದಿದ್ದಾರೆ, ನಾವು ಸೇಫ್ ಆಗಿ ಅವರನ್ನ ಕಾಪಾಡಬೇಕು ಅಂತ. ಆಗ ಅಲ್ಲಿಗೆ ಅಲಾನ್ ಬಂದು ಅವನ ಮಗ ರಾಲ್ಫನ ಕರ್ಕೊಂಡು ಹೋಗೋದಕ್ಕೆ ನೋಡ್ತಾನೆ. ಆದ್ರೆ ರಾಲ್ಫಗೆನೆ ಅವನ ತಂದೆಯ ಜೊತೆ ಹೋಗೋದಕ್ಕೆ ಇಷ್ಟ ಇರೋದಿಲ್ಲ. ಯಾಕೆ ಅಂತಂದ್ರೆ ಅವನ ತಂದೆ ಸರ್ಕಸ್ ನಲ್ಲಿ ಪ್ರಾಣಿಗಳಿಗೆ ಹಿಂಸೆ ಕೊಡ್ತಾರೆ ಅಂತ. ಆಗ ಅಲಾನ್ಗೆ ಅವನ ತಪ್ಪು ಅರ್ಥ ಆಗಿ ಯಾವ ಸಿಂಹನು ಬೇಡ ಅಂತ ಹೇಳಿ ಅವನ ಮಗನನ್ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಅದೇ ಸಮಯಕ್ಕೆ ಪೊಲೀಸರು ಬಂದ್ಬಿಡ್ತಾರೆ. ಆಗ ಆಲ್ಮಾ ನಮಗೋಸ್ಕರ ಐಲ್ಯಾಂಡ್ ನಲ್ಲಿ ಕಾಯ್ತಿರಿ ಅಂತ ಹೇಳಿ ಕಾಡಿನ ಒಳಗಡೆ ಓಡೋಗ್ತಾಳೆ. ಪೊಲೀಸರು ಪ್ರಾಣಿಗಳನ್ನ ಹುಡ್ಕೊಂಡು ಆ ಮನೆ ಹತ್ರ ಬರ್ತಾರೆ. ಆದ್ರೆ ಅಷ್ಟೊತ್ತಿಗೆ ಆಲ್ಮಾ ಎರಡು ಪ್ರಾಣಿಗಳನ್ನ ಕರ್ಕೊಂಡು ಆ ಮನೆಯ ಒಳಗಡೆ ಇರುವಂತ ಒಂದು ಸೀಕ್ರೆಟ್ ದಾರಿಯಿಂದ ಡೈರೆಕ್ಟ್ ಆಗಿ ಐಲ್ಯಾಂಡ್ ಗೆ ಬಂದು ತಲುಪ್ತಾಳೆ. ಆದ್ರೆ ಹೇಗೋ ಮಾಡಿ ಪೊಲೀಸರು ಕೂಡ ಐಲ್ಯಾಂಡ್ ನ ಒಳಗಡೆ ಬಂದ್ಬಿಡ್ತಾರೆ. ಆದ್ರಿಂದ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಅಂತ ಡ್ರೀಮರ್ ಮತ್ತೆ ಕಾಡಿನ ಒಳಗಡೆ ಹೋಗ್ತಾನೆ. ಆಗ ಆಲ್ಮಾ ಹಾಗೂ ಮೊಜಾರ್ಟ್ ನೀರಿನಲ್ಲಿ ಈಜ್ಕೊಂಡು ಮನೆ ಹತ್ರ ಬಂದು ತಲುಪ್ತಾರೆ. ಆಗ ಆಲ್ಮಾಗೆ ಗುಂಡಿನ ಶಬ್ದ ಕೇಳಿಸುತ್ತೆ. ಆಗ ಎಲ್ರಿಗೂ ಅನ್ಸುತ್ತೆ ಡ್ರೀಮರ್ ನ ಪೊಲೀಸರು ಸಾಯಿಸ್ಬಿಟ್ರು ಅಂತ. ಇದರಿಂದ ಎಲ್ರು ತುಂಬಾ ಬೇಜಾರ್ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಡ್ರೀಮರ್ ಮತ್ತೊಂದು ಜಾಗದಿಂದ ಬರ್ತಾನೆ. ಅಂದ್ರೆ ಡ್ರೀಮರ್ ಪೊಲೀಸರ್ನ ಯಾಮಾರ್ಸಿ ಬಂದ್ಬಿಟ್ಟಿರ್ತಾನೆ. ಇದರಿಂದ ಅಲ್ಲಿದ್ದವರೆಲ್ಲ ತುಂಬಾನೇ ಸಂತೋಷ ಪಡ್ತಾರೆ. ನಂತರ ನಮ್ಗೆ ಮುಂದಿನ ಸೀನ್ ಅಲ್ಲಿ ತೋರಿಸ್ತಾರೆ ಆಲ್ಮಾ ಅವಳ ತಾತಂತರನೆ ಸರ್ಕಸ್ ನಲ್ಲಿ ಪ್ರಾಣಿಗಳ ಮೇಲೆ ಆಗುವಂತ ದೌರ್ಜನ್ಯದ ವಿರುದ್ಧ ಹೋರಾಟನ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತಾಳೆ. ಇದೇ ಖುಷಿಯಲ್ಲಿ ಐಲ್ಯಾಂಡ್ ಗೆ ಬಂದಿದ್ದಂತ ಜನರ ಮುಂದೆ ಪಿಯಾನೋನ ನುಡಿಸೋದಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಡ್ರೀಮರ್ ಹಾಗೂ ಮೊಜಾರ್ಡ್ ಕಾಡ್ನಲ್ಲೆಲ್ಲ ಓಡಾಡ್ತಾ ತುಂಬಾ ಸಂತೋಷವಾಗಿ ಆಟ ಆಡ್ತಿರ್ತವೆ. ಇಲ್ಲಿಗೆ ಈ ಅದ್ಭುತವಾಗಿರುವಂತ ಮೂವಿ ಎಂಡ್ ಆಗುತ್ತೆ. ನನ್ನ ಕಡೆಯಿಂದ ನಿಮ್ಮೆಲ್ರಿಗೂ ಒಂದು ಕ್ವಶನ್, ನಿಮ್ಗೆ ನಿಮ್ಮ ಫೇವರೇಟ್ ಪ್ರಾಣಿ ಯಾವ್ದು ಅಂತ ನನ್ಗೆ ತಿಳಿಸಿ. ಅಥವಾ ಈಗಾಗಲೇ ಪ್ರಾಣಿಗಳನ್ನ ಸಾಕ್ತಿದ್ದೀರಾ ಅಂತಂದ್ರೆ ಯಾವ ಪ್ರಾಣಿನ ಸಾಕ್ತಿದ್ದೀರಾ, ಅದ್ರ ಹೆಸರು ಏನು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ.